Hello, my dear students. This is Veerabhadreswara Ji, STEM Professor of Commerce from GFJC Parashurampura. In this session, we are going to learn organizing concept. By the end of this session, you will get to know that what is the organizing and its concept, and that same way, what are the natures of organizing. After laying down the plans and objective, the next function is to be performed by the manager is organizing ಅಂತ ಹೇಳ್ತಾರೆ. ಯಾವುದೇ ಒಂದು ಆಕ್ಟಿವಿಟೀಸ್ನ ಮಾಡಬೇಕಾದ್ರೆ ನೀವು ಅದಕ್ಕೆ ತಕ್ಕಂತೆ ಪ್ಲಾನ್ಸ್ನ ಹಾಕ್ಕೊಳ್ಬೇಕಾಗ್ತದೆ. ಅದ್ರ ಜೊತೆಗೆ ಆ ಆಕ್ಟಿವಿಟಿನ ಮಾಡೋದ್ರಿಂದ ನಮ್ಗೇನಾಗಬೇಕಾಗಿದೆ ಅದನ್ನು ಬಿಫೋರ್ ಕಮೆನ್ಸ್ಮೆಂಟ್ ಆಫ್ ಆಕ್ಟಿವಿಟಿನ ಡಿಸಿಷನ್ ತಗೊಂಡು ನಾವೇನು ಮಾಡಬೇಕಾಗ್ತದೆ, ನಮ್ಮ ನಮ್ಮ ಕೆಲಸವನ್ನು ಮಾಡಬೇಕಾಗ್ತದೆ. ಈ ಆರ್ಗನೈಸಿಂಗ್ ಇವೆಲ್ಲ ಪ್ಲಾನು ಮತ್ತು ಆಬ್ಜೆಕ್ಟಿವ್ಸ್ ಫೈನಲೈಸ್ ಆದಮೇಲೆ ಮುಂದಿನ ಸ್ಟೆಪ್ಸ್ ಮುಂದಿನ ಹೆಜ್ಜೆಗಳು ಏನಂತ ಕರಿತೀವಿ, ಆರ್ಗನೈಸಿಂಗ್ ಅಂತ ಕರಿತೀವಿ. ಈ ಆರ್ಗನೈಸಿಂಗ್ ಅಂದರೆ ಏನು? ಇಟ್ ಡಿಟರ್ಮೈನ್ಸ್ ವಾಟ್ ಆಕ್ಟಿವಿಟೀಸ್ ಅಂಡ್ ರಿಸೋರ್ಸಸ್ ಆರ್ ರಿಕ್ವೈರ್ಡ್ ಅಂಡ್ ಡಿಸೈಡ್ಸ್ ಹೂ ವಿಲ್ ಡೂ ಎ ಪರ್ಟಿಕ್ಯುಲರ್ ಟಾಸ್ಕ್, ವೇರ್ ಇಟ್ ವಿಲ್ ಬಿ ಡನ್ ಅಂಡ್ ವೆನ್ ಇಟ್ ವಿಲ್ ಬಿ ಡನ್ ಅಂತ ಹೇಳ್ತಾರೆ. ಈ ಆರ್ಗನೈಸಿಂಗ್ ಅಂದರೆ ಒಂದು ಸರ್ಟನ್ ಟೈಪ್ ಆಫ್ ವರ್ಕ್ನ ಅಥವಾ ಆಕ್ಟಿವಿಟಿನ ಮಾಡಬೇಕಾದ್ರೆ ಏನೆಲ್ಲ ರಿಸೋರ್ಸಸ್ ಬೇಕು ಮತ್ತು ಅದಕ್ಕೆ ತಕ್ಕಂತೆ ಆ ಕೆಲಸವನ್ನು ಅಥವಾ ಪರ್ಟಿಕ್ಯುಲರ್ ಟಾಸ್ಕ್ನ ಯಾರು ಮಾಡಬೇಕು, ಅದರ ಜೊತೆಗೆ ಎಲ್ಲಿ ಮಾಡಬೇಕು, ಯಾವ ಟೈಮ್ ಡ್ಯೂರೇಷನಲ್ಲಿ ಮಾಡಬೇಕು, ಇದನ್ನೆಲ್ಲ ಕಲೆಕ್ಷನ್ ಮಾಡುವಂಥದ್ದು ಒಂದು ಪ್ರಕ್ರಿಯೆ ನಾವಂತ ಕರಿತೀವಿ ಆರ್ಗನೈಸಿಂಗ್ ಅಂತ ಕರಿತೀವಿ. ಅದೇ ರೀತಿಯಾಗಿ ಆರ್ಗನೈಸಿಂಗ್ ಮೀನ್ಸ್ ಎಸ್ಟಾಬ್ಲಿಷಿಂಗ್ ರಿಲೇಶನ್ಶಿಪ್ ಬಿಟ್ವೀನ್ ವೇರಿಯಸ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅಂಡ್ ಇಟ್ ಈಸ್ ಕನ್ಸರ್ನ್ಡ್ ವಿತ್ ಎಸ್ಟಾಬ್ಲಿಷಿಂಗ್ ರಿಲೇಶನ್ಶಿಪ್ ಅಮಾಂಗೆಸ್ಟ್ ಜಾಬ್ಸ್, ಸೆಕ್ಷನ್ಸ್, ಡಿಪಾರ್ಟ್ಮೆಂಟ್ಸು ಆ್ಯಂಡ್ ಪೊಸಿಷನ್ ಅಂತ ಹೇಳ್ತಾರೆ. ಈ ಆರ್ಗನೈಸಿಂಗ್ ಏನಂದರೆ ಆ ಸರ್ಟನ್ ಟೈಪ್ ಆಫ್ ವರ್ಕ್ ಮಾಡೋಕ್ಕೆ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ಸ್ ಯಾವ ಇರ್ತವೆ, ಲ್ಯಾಂಡು, ಲೇಬರು, ಕ್ಯಾಪಿಟಲು, ಮತ್ತು ಅದೇ ರೀತಿಯಾಗಿ ಇದನ್ನೆಲ್ಲ ಕಂಟ್ರೋಲ್ ಮಾಡೋಕ್ಕೆ ಒಬ್ಬ ಎಂಟರ್ಪ್ರಿನರ್, ಇದನ್ನೆಲ್ಲ ಕೊಲಾಬ್ರೇಷನ್ ಮಾಡುವಂಥದ್ದು. ಅದೇ ಆನ್ ದಟ್ ಸೇಮ್ ವೇ ಇಟ್ ಈಸ್ ಕನ್ಸರ್ನ್ಡ್ ವಿತ್ ರಿಲೇಶನ್ಶಿಪ್ ಅಮಾಂಗ್ ಎಸ್ಟಾಬ್ಲಿಷಿಂಗ್ ರಿಲೇಶನ್ಶಿಪ್ ಅಮಾಂಗ್ ಜಾಬ್ಸ್, ಸೆಕ್ಷನ್ಸ್, ಡಿಪಾರ್ಟ್ಮೆಂಟ್ಸು ಆ್ಯಂಡ್ ಪೊಸಿಷನ್ ಅಂತ ಹೇಳ್ತಾರೆ. ಇಲ್ಲಿ ಆ ಸರ್ಟನ್ ಟೈಪ್ ಆಫ್ ಆ್ಯಕ್ಟಿವಿಟಿನ ಪರ್ಫಾರ್ಮ್ ಮಾಡಬೇಕಾದ್ರೆ ಆ ಆ್ಯಕ್ಟಿವಿಟಿ ಮಾಡುವ ಎಂಪ್ಲಾಯೀಸ್ ಯಾರಿದೆ, ಆ ಎಂಪ್ಲಾಯೀಸು ಮತ್ತು ಅದಕ್ಕೆ ತಕ್ಕಂತೆ ಅವರ ಮೇಲೆ ಅವರ ಟಾಪ್ ಲೆವೆಲ್ ಇರುವಂಥ ಡಿಪಾರ್ಟ್ಮೆಂಟ್ಸು ಮತ್ತು ಸೆಕ್ಷನ್ಸು ಮತ್ತು ಅವರವರ ಡಿಫ್ರೆಂಟ್ ಟೈಪ್ಸ್ ಆಫ್ ಎಂಪ್ಲಾಯೀಸ್, ಪೊಸಿಷನ್ ಆಫ್ ಎಂಪ್ಲಾಯೀಸ್ನ ಅವರ ನಡುವೆ ಎಸ್ಟಾಬ್ಲಿಷ್ ಮಾಡುವಂಥ ಒಂದು ರಿಲೇಷನ್ಶಿಪ್ ಎಸ್ಟಾಬ್ಲಿಷ್ ಮಾಡುವಂಥ ಒಂದು ವ್ಯವಸ್ಥೆ ಅಂತ ಆರ್ಗನೈಸಿಂಗ್ ಅಂತ ಕರಿತೀವಿ. ಹಾಗಾದರೆ ಆರ್ಗನೈಸಿಂಗ್ ಅಂದರೆ ಏನು? ಆರ್ಗನೈಸಿಂಗ್ ಈಸ್ ಅ ಡಿಟೇಲ್ಡ್ ಅರೇಂಜ್ಮೆಂಟ್ ಆಫ್ ವರ್ಕ್ ಅಂಡ್ ವರ್ಕಿಂಗ್ ಕಂಡೀಷನ್ ಇನ್ ಆರ್ಡರ್ ಟು ಪರ್ಫಾರ್ಮ್ ದ ಅಸೈನ್ಡ್ ಆಕ್ಟಿವಿಟಿ ಇನ್ ಎ ಎಫೆಕ್ಟಿವ್ ಮ್ಯಾನರ್ ಅಂತ ಹೇಳ್ತಾರೆ. ಆರ್ಗನೈಸಿಂಗ್ ಅಂದರೆ ಡಿಟೇಲ್ಡ್ ಅರೇಂಜ್ಮೆಂಟ್ ಆಫ್ ವರ್ಕ್. ಯಾವುದೇ ಒಂದು ಕಾರ್ಯ ನಾವು ಮಾಡಬೇಕು ಅಂದ್ಕೊಂಡಿರ್ತೀವಿ, ಅದ್ರ ಬಗ್ಗೆ ಆ ವರ್ಕನ್ನು ಫುಲ್ಫಿಲ್ ಮಾಡೋಕ್ಕೆ ಏನೇನೆಲ್ಲ ಅರೇಂಜ್ಮೆಂಟ್ನ ಮಾಡಬೇಕು, ಅದೇ ರೀತಿಯಾಗಿ ವರ್ಕಿಂಗ್ ಕಂಡೀಷನ್ ಯಾವ ರೀತಿ ಇರಬೇಕು, ಮತ್ತು ಅದೇ ರೀತಿಯಾಗಿ ಆ ಅಸೈನ್ಡ್ ಆಕ್ಟಿವಿಟಿನ ಯಾವ ರೀತಿ ಅಂದರೆ ಎಫೆಕ್ಟಿವ್ ಮ್ಯಾನರ್ ಆಗಿ ಪರ್ಫಾರ್ಮ್ ಮಾಡೋಕ್ಕೆ ಯಾವೆಲ್ಲ ರಿಸೋರ್ಸನ್ನ ಬೇಕೋ ಅವನ್ನೆಲ್ಲ ಕಲೆಕ್ಟ್ ಮಾಡುವಂಥ ಒಂದು ಆಕ್ಟಿವಿಟಿನ ನಾವೇನಂತ ಕರಿತೀವಿ, ಆರ್ಗನೈಸಿಂಗ್ ಅಂತ ಕರಿತೀವಿ. ಇನ್ನು ಡಿಫಿನಿಷನ್ ನೋಡ್ಬಿಡೋಣ. ಅಕಾರ್ಡಿಂಗ್ ಟು ಲೂಯಿಸ್ ಎ ಅಲನ್, ಈ ಲೂಯಿಸ್ ಎ ಅಲನ್ ಏನಿದ್ದಾರೆ ಅವ್ರ ಪ್ರಕಾರ ಆರ್ಗನೈಸೇಷನ್ ಅಂದರೆ ಇಟ್ ಈಸ್ ದ ಪ್ರೊಸೆಸ್ ಆಫ್ ಐಡೆಂಟಿಫೈಯಿಂಗ್, grouping of the works to be performed, defined and delegating responsibility and authority and establishing a relationship for the purpose of enabling people to work most efficiently ಅಂತ ಇಲ್ಲಿ ಗಮನ ಹರಿಸೋದಾದರೆ ಒಂದು ಆರ್ಗನೈಸಿಂಗ್ ಅನ್ನೋದು ಒಂದು ಪ್ರೋಸೆಸ್. ಆ ಪ್ರೋಸೆಸ್ ಯಾವುದು? ಐಡೆಂಟಿಫೈಯಿಂಗ್, ಗ್ರೂಪಿಂಗ್ ಆಫ್ ದ ವರ್ಕ್. ಯಾವ ಸಟನ್ ಒಂದು ವರ್ಕ್ ಪರ್ಫಾರ್ಮ್ ಮಾಡಬೇಕಂದ್ರೆ ಅದನ್ನು ಐಡೆಂಟಿಫೈ ಮಾಡೋದು, ಮತ್ತು ಆ ವರ್ಕ್ನ ಮಾಡಬೇಕಾದ್ರೆ ಆ ಒಂದು ಸರ್ಟನ್ ವರ್ಕ್ನ ಡಿಫ್ರೆಂಟ್ ಟೈಪ್ಸ್ ಆಫ್ ಅಥವಾ ಪಾರ್ಟ್ಗಳನ್ನ ಡಿವೈಡ್ ಮಾಡುವಂಥದ್ದು. ಆ ಡಿವಿಷನ್ ಇರ್ತಕ್ಕಂಥ ಆ ವರ್ಕ್ ಡಿವಿಷನ್ ಇರ್ತಕ್ಕಂತೆ
ಅಥವಾ ಆಯಾ ವರ್ಕ್ನ ಮಾಡೋಕ್ಕೆ ರೆಸ್ಪಾನ್ಸಿಬಿಲಿಟಿನ ಡಿಲಿಗೇಟ್ ಮಾಡೋದು, ಅಂದರೆ ಜವಾಬ್ದಾರಿಯನ್ನು ವಿಂಗಡಣೆ ಮಾಡುವಂಥದ್ದು. ಮತ್ತು ಅದೇ ರೀತಿಯಾಗಿ ಅಥಾರಿಟಿನ ವಹಿಸಿಕೊಳ್ಳುವ ಹಾಗೆ ಮಾಡುವಂಥದ್ದು. ಮತ್ತು ರಿಲೇಷನ್ಶಿಪ್ ಏನಿದೆ, ಸಂಬಂಧವನ್ನು ಆ ಆಯಾ ವರ್ಕ್ನ ಅಥವಾ ಆಯಾ ಸಂಬಂಧಿತ ಕೆಲಸವನ್ನು ಮಾಡುವ ರೀತಿಯಲ್ಲಿ ವರ್ಕರ್ಸ್ ಯಾರಿದ್ದಾರೆ ಮೋಸ್ಟ್ ಎಫಿಷಿಯೆಂಟ್ಲಿ ಅಥವಾ ದಕ್ಷತೆಯಿಂದ ಕೆಲಸ ಮಾಡೋಕ್ಕೆ ಅವರ ನಡುವೆ ಸಂಬಂಧವನ್ನು ಬೆಸುವಂಥ ಒಂದು ಕಾರ್ಯ ನಾವೇ ಅಂತ ಕರಿತೀವಿ, ಆರ್ಗನೈಸಿಂಗ್ ಅಂತ ಕರಿತೀವಿ. ಈ ಕಾನ್ಸೆಪ್ಟ್, ಫಂಡಮೆಂಟಲ್ ಕಾನ್ಸೆಪ್ಟ್ ಆಫ್ ಆರ್ಗನೈಸೇಷನಿಂಗ್ ಅಲ್ಲಿ ಬರೋದಾದ್ರೆ 2 ಎಲಿಮೆಂಟ್ಸ್ ಅಂತ ಇರ್ತವೆ. ಒಂದು ಡಿಫ್ರೆನ್ಸಿಯೇಷನ್, ಇನ್ನೊಂದು ಇಂಟಗ್ರೇಷನ್. ಈ ಡಿಫ್ರೆನ್ಸಿಯೇಷನ್ ಅಂದ್ರೆ ಇಟ್ ಮೀನ್ಸ್ ದಟ್ ಆನ್ organization is composed of units that work on a specialized task using different work methods and requiring employees with unique competencies. ಈ ಡಿಫ್ರೆನ್ಸಿಯೇಷನ್ ಅಂದರೆ ಒಂದು ಆರ್ಗನೈಸೇಷನ್ನ ಅಂಡರಲ್ಲಿ ಒಂದು ಆಕ್ಟಿವಿಟಿನ ಪರ್ಫಾರ್ಮ್ ಮಾಡಬೇಕಾದ್ರೆ ಇಟ್ ಈಸ್ ಕಂಪೋಸ್ಡ್ ಆಫ್ ನಂಬರ್ ಆಫ್ ಯೂನಿಟ್ಸ್ ಅಂತ ಹೇಳ್ತಾರೆ. ಒಂದು ಆಕ್ಟಿವಿಟಿನ ಪರ್ಫಾರ್ಮ್ ಮಾಡಬೇಕು ಅಥವಾ ಫುಲ್ಫಿಲ್ ಮಾಡಬೇಕು ಅಂದರೆ ಆ ಒಂದು ವರ್ಕ್ನ ಆ ಸ್ಪೆಷಲೈಸೇಷನ್ ತಕ್ಕಂಗೆ ಅಥವಾ ಮೆಥಡಿಗೆ ತಕ್ಕಂತೆ ವೇರಿಯಸ್ ಪ್ರೊಸೆಸ್ಗೆ ತಕ್ಕಂತೆ ಡಿವಿಷನ್ನ ಮಾಡಿರ್ತಾರೆ. ಆ ಡಿವಿಷನ್ಗೆ ತಕ್ಕಂತೆ ಸ್ಪೆಷಲೈಸ್ಡ್ ಟಾಸ್ಕ್ ಅಥವಾ ಆಯಾ ಮೆಥಡ್ಗೆ ತಕ್ಕಂತೆ ಅಥವಾ ಆಯಾ ವಿಭಾಗಕ್ಕೆ ತಕ್ಕಂತೆ ಸ್ಪೆಷಲೈಸ್ಡ್ ಟಾಸ್ಕ್ನ ಮಾಡಬೇಕಾಗ್ತೈತೆ. ಆ ಸ್ಪೆಷಲೈಸ್ಡ್ ಟಾಸ್ಕ್ ನಿರ್ವಹಿಸೋಕೆ ಆಯಾ ಸ್ಪೆಷಲೈಸೇಷನ್ ಇರುವಂಥ ಒಂದು ಎಂಪ್ಲಾಯಿಗಳು ನಮಗೆ ಬೇಕಾಗ್ತಾರೆ, ಹೌದಿಲ್ಲ? ಇದು ಡಿಫ್ರೆನ್ಸಿಯೇಷನ್ ಅಂತ ಹೇಳ್ತಾರೆ. ಇಂಟಗ್ರೇಷನ್ ಅಂದರೆ ಇಟ್ ಮೀನ್ಸ್ ದಟ್ ದ ವೇರಿಯಸ್ ಯೂನಿಟ್ಸ್ ಮಸ್ಟ್ ಬಿ ಪುಟ್ ಬ್ಯಾಕ್ ಟುಗೆದರ್ ಸೊ ದಟ್ ವರ್ಕ್ ಈಸ್ ಕೋಆರ್ಡಿನೇಟೆಡ್ ಅಂತ ಹೇಳ್ತಾರೆ. ಇಂಟಗ್ರೇಷನ್ ಅಂದರೆ ನಾನು ಈಗಾಗಲೇ ಹೇಳಿದೆ, ಒಂದು ಪರ್ಟಿಕ್ಯುಲರ್ ವರ್ಕ್ನ ನಂಬರ್ ಆಫ್ ಯೂನಿಟ್ಸ್ ಅಥವಾ ಪ್ರೊಸೆಸ್ಗೆ ಸಂಬಂಧಪಟ್ಟಂತೆ ಡಿವಿಷನ್ ಮಾಡಿರ್ತಾರೆ. ಈ ಎಲ್ಲ ಪ್ರೊಸೆಸ್ ಆಫ್ ಆಕ್ಟಿವಿಟೀಸ್ನ ಪರ್ಫಾರ್ಮ್ ಮಾಡೋಕ್ಕೆ ಎಲ್ಲ ರೀತಿಯ ಸ್ಪೆಷಲೈಸ್ಡ್ ಮೆಂಬರ್ಸ್ ಅಥವಾ ಎಂಪ್ಲಾಯೀಸ್ನ ಒಟ್ಟುಗೂಡಿಸೋ ಒಂದು ಕೆಲಸವನ್ನು ಈ ಆರ್ಗನೈಸಿಂಗ್ ಮಾಡುತ್ತೆ. ಹಾಗಾದರೆ ಈ ಆರ್ಗನೈಸಿಂಗ್ನ ಲಕ್ಷಣಗಳು ಏನೇನಿದ್ದಾವೆ ಅಂದರೆ ದಿಸ್ ಇಸ್ ನಥಿಂಗ್ ಬಟ್ ನೇಚರ್ಸ್ ಆಫ್ ಆರ್ಗನೈಸಿಂಗ್ ಅಂತ ಹೇಳ್ತಾರೆ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ಅಂದರೆ ಇಟ್ ಈಸ್ ಎ ಗ್ರೂಪ್ ಆಫ್ ಪರ್ಸನ್ ಅಂತ ಹೇಳ್ತಾರೆ. An organization is a group of people working together for achievement of common objective. ಅಂದರೆ ಇಲ್ಲಿ ಆ ಒಂದು ಆರ್ಗನೈಸೇಷನ್ನಲ್ಲಿ ಒಂದು ವರ್ಕ್ ಮಾಡಬೇಕಂದ್ರೆ, ಒಂದು ಆಕ್ಟಿವಿಟಿ ಮಾಡಬೇಕಂದ್ರೆ ಎಲ್ಲರ ಕೈಲೂ ಸಾಧ್ಯ ಇಲ್ಲ, ಅಥವಾ ಎಲ್ಲರ ಅಂದರೆ ನಥಿಂಗ್ ಬಟ್ ಎಲ್ಲರ ಕೈಯಲ್ಲೂ ಸಾಧ್ಯವಿದೆ, ಒಬ್ಬರ ಕೈಲೂ ಸಾಧ್ಯ ಇಲ್ಲ. ಇಲ್ಲಿ ಎಲ್ಲರ ಕೈಗೂಡಿಸಿದ್ರೆ ಮಾತ್ರ ಯಾವುದೇ ಒಂದು ಆಕ್ಟಿವಿಟಿನ ಅಥವಾ ಬಲ್ಕಿ ಫಂಕ್ಷನ್ಸ್ ಆಕ್ಟಿವಿಟೀಸ್ ಏನಿದೆ ಅದನ್ನು ಫುಲ್ಫಿಲ್ ಮಾಡೋಕ್ಕೆ ಎಲ್ಲರೂ ಕೈ ಜೋಡಿಸಿದ್ರೆ ಮಾತ್ರ ಆಗುವಂಥದ್ದು. ಅದಕ್ಕಾಗಿ ಇಬ್ಬರಿಗಿಂತ ಜಾಸ್ತಿ ಏನಿದೆ ಅದನ್ನು ಆ ಗುಂಪನ್ನು ರಚಿಸಿ ಅಥವಾ ಒಂದು ಫಾರ್ಮ್ ಮಾಡಿ ಅದಕ್ಕೆ ತಕ್ಕಂತೆ ಆ ಕೆಲಸ ಏನಿದೆ ಆ ಕೆಲಸನ ಮಾಡುವಂಥದ್ದು. ದ ಗ್ರೂಪ್ ಮೇ ಬಿ ಲಾರ್ಜ್ ಆರ್ ಸ್ಮಾಲ್. ಇದಕ್ಕೆ ಆ ಗ್ರೂಪು ಅಥವಾ ಒಂದು ಪರ್ಫಾರ್ಮ್ ಮಾಡುವಂಥ ಅಥವಾ ಸಟನ್ ಆಕ್ಟಿವಿಟಿಯನ್ನು ಪರ್ಫಾರ್ಮ್ ಮಾಡುವಂಥ ಗುಂಪು ಸಣ್ಣದು ಇರ್ಬೋದು ಅಥವಾ ದೊಡ್ಡದು ಇರ್ಬೋದು. ಆನ್ ಆರ್ಗನೈಸೇಷನ್ ಈಸ್ ಎ ಸಿಸ್ಟಮ್ ಆಫ್ ಕೋಆಪರೇಟಿವ್ ರಿಲೇಷನ್ಶಿಪ್ ಆಫ್ 2 or more ಪರ್ಸನ್ ಅಂತ ಹೇಳ್ತಾರೆ. ಈಗ ಆರ್ಗನೈಸಿಂಗ್ ಈಸ್ ಆಕ್ಟಿವಿಟಿ ಅಂದರೆ ಈ ಎಲ್ಲ ಒಂದು ಆಕ್ಟಿವಿಟಿನ ಮಾಡಬೇಕಂದ್ರೆ ಈಗ ಎಲ್ಲರ ಕೈಲೂ 2 or more ಪರ್ಸನ್ಸ್ ಅಂದರೆ ಇಬ್ಬರಿಗಿಂತ ಜಾಸ್ತಿ ಜನ ಇದ್ದರೆ ಮಾತ್ರ ಆಗುವಂಥ ಕೆಲಸ ಏನಾದರೂ ಇದ್ದರೆ ಎಲ್ಲರ ಕೋಆಪರೇಷನ್ ಅಥವಾ ಸಹಕಾರ ಬೇಕಾಗ್ತದೆ. ಇಲ್ಲಿ ಒಬ್ಬರ ಅಥವಾ ಇಬ್ಬರಲ್ಲಿ ಏನಾದರೂ ಮನಸ್ತಾಪಗಳು ಬಂದರೆ ಅಲ್ಲಿ ಕೋಆಪರೇಷನ್ ಫುಲ್ಫಿಲ್ ಮಾಡೋಕ್ಕೆ ಅಥವಾ ಸಹಕಾರ ಕೊಡೋಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಇದು ಗ್ರೂಪ್ ಆಫ್ ಪರ್ಸನ್ಸ್ ಕೋಆಪರೇಷನ್ಸ್ ಬೇಕೇ ಬೇಕಾಗ್ತದೆ. ನೆಕ್ಸ್ಟು ಕಾಮನ್ ಅಬ್ಜೆಕ್ಟಿವ್ ಅಂತ ಹೇಳ್ತಾರೆ. ಕಾಮನ್ ಅಂದರೆ ಒಂದು ಕಂಪ್ನಿಯಲ್ಲಿ ಅಥವಾ ಒಂದು ಆರ್ಗನೈಸೇಷನಲ್ಲಿ, ಯಾವುದೇ ಒಂದು ಆರ್ಗನೈಸೇಷನ್ ಇರಲಿ, ಅದಕ್ಕೆ ತಕ್ಕಂತೆ ಅದರದೇ ಆದಂಥ ಒಂದು ಕಾಮನ್ ಅಬ್ಜೆಕ್ಟಿವ್ ಇರ್ತಾರೆ. ಎವ್ರಿ ಆರ್ಗನೈಸೇಷನ್ ಹ್ಯಾಸ್ ಎ ಕಾಮನ್ ಅಬ್ಜೆಕ್ಟಿವ್ ಡಿಸ್ಟಿಂಕ್ಟ್ ಫ್ರಮ್ ಪರ್ಸನಲ್ ಅಬ್ಜೆಕ್ಟಿವ್ ಆಫ್ ದ ಮೆಂಬರ್.
The common goal is the basis of cooperation among the members. The objectives of the organizations are usually are made explicit. ಇದರ ಪ್ರಕಾರ ಹೇಳೋದಾದ್ರೆ ಯಾವುದೇ ಒಂದು ಆರ್ಗನೈಸೇಷನ್ ಅಥವಾ ಯಾವುದೇ ಒಂದು ಆರ್ಗನೈಸೇಷನ್ ಆಕ್ಟಿವಿಟಿ ನಡೀತಾ ಇದೆ ಅಂತ ಹೇಳೋದಾದ್ರೆ ಅಲ್ಲಿ ಎಲ್ಲರಿಗೂ ಒಳಗೊಂಡಂತೆ ಒಂದು ಕಾಮನ್ ಆಬ್ಜೆಕ್ಟಿವ್ ಇರ್ತದೆ. ಡಿಸ್ಟಿಂಕ್ಟ್ ಫ್ರಮ್ ಪರ್ಸನಲ್ ಆಬ್ಜೆಕ್ಟಿವ್. ಪರ್ಸನಲ್ ಆಬ್ಜೆಕ್ಟಿವ್ ಅಂದರೆ ಅಲ್ಲಿರೋ ವರ್ಕರ್ಸ್ಗಳಿಗೆ ಇಂಡಿವಿಜುವಲ್ ಆಗಿ ತಗೊಂಡ್ರೆ ಅವರ ಆಬ್ಜೆಕ್ಟಿವ್ಸೇ ಬೇರೆ ಇರ್ತದೆ. ಬಟ್ ಇಲ್ಲಿ ಕಾಮನ್ ಆಬ್ಜೆಕ್ಟಿವ್ ಸೆಟ್ ಮಾಡೋದ್ರಿಂದ ಏನಾಗುತ್ತೆ, ಎಲ್ಲರ ವರ್ಕ್ ಏನಿದೆ ಎಲ್ಲರ ವರ್ಕು ಯೂನಿಫೈಡ್ ಆಗಿ ಒಂದು ಕಂಪ್ನಿ ಅಥವಾ ಒಂದು ಆರ್ಗನೈಸೇಷನ್ ಮುನ್ನಡೆಸಲು ಏನೇನೆಲ್ಲ ಬೇಕು ಅಥವಾ ಆಯಾ ಗ್ರೂಪ್ ಆಫ್ ಮೆಂಬರ್ ಅಲ್ಲ ಅಥವಾ ಗ್ರೂಪ್ ಆಫ್ ಪರ್ಸನಲ್ಲಿ ಯೂನಿಟಿ ತರೋದಕ್ಕೆ ಈ ಕಾಮನ್ ಆಬ್ಜೆಕ್ಟಿವ್ ಬಹಳ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಡಿವಿಷನ್ ಆಫ್ ವರ್ಕ್ ಅಂತ ಹೇಳ್ತಾರೆ. An organization comes into existence when the total task is divided into the members of the group. Division of work is necessary not only because one individual cannot do all the work, but specialization results in efficiency and effectiveness. Division of work ಅಲ್ಲಿ ಯಾವುದೇ ಒಂದು ಆರ್ಗನೈಸೇಷನ್ ಅಂತ ತಗೊಳ್ರಿ, ಅದರಲ್ಲಿ ಒಂದು ಟಾಸ್ಕ್ನ ಮಾಡಬೇಕಾದ್ರೆ ನಂಬರ್ ಆಫ್ ಯೂನಿಟ್ಸ್ನ ಡಿವೈಡ್ ಮಾಡಿರ್ತಾರೆ. ಯಾವ ಬೇಸ್ ಮೇಲೆ ಆ ಮೆಥಡ್ಸ್ ನಾನು ಈಗಾಗಲೇ ಹೇಳಿದೆ, ಸ್ಟಾರ್ಟಿಂಗಲ್ಲೇ ಹೇಳಿದೆ. ವರ್ಕ್ನ ಪರ್ಫಾರ್ಮ್ ಮಾಡೋಕ್ಕೆ ಅಥವಾ ಹಲವಾರು ಒಂದು ವರ್ಕ್ನ ಪರ್ಫಾರ್ಮ್ ಮಾಡೋಕ್ಕೆ ಅಥವಾ ಆ್ಯಕ್ಟಿವಿಟಿನ ಮಾಡಿ ಮುಗಿಸೋಕ್ಕೆ ಅದಕ್ಕೆ ತಕ್ಕಂತೆ ವಿವಿಧ ರೀತಿಯಲ್ಲಿ ಪ್ರೋಸೆಸ್ಸನ್ನು ದಾಟ್ಕೊಂಡು ಬರಬೇಕಾಗ್ತದೆ. ಆ ಪ್ರೋಸೆಸ್ಸಿಗೆ ತಕ್ಕಂತೆ ಕೆಲವೊಂದು ಡಿವಿಷನ್ನ ಮಾಡಬೇಕಾಗ್ತದೆ. ಈ ಡಿವಿಷನಲ್ಲಿ ಏನಿದೆ, ಈ ಡಿವಿಷನ್ ಆಫ್ ವರ್ಕಲ್ಲಿ ಏನಿದೆ, ಇದು ಡಿವಿಷನ್ ವರ್ಕ್ ಯಾವುದಕ್ಕಾಗಿ ಮಾಡ್ತಾರೆ ಅಂದರೆ ಆ ಪ್ರಾಸೆಸ್ಸಿಗೆ ತಕ್ಕಂಗೆ ಸ್ಪೆಷಲೈಸೇಷನ್ ಬೇಕಾಗ್ತದೆ ಅಥವಾ ಆ ಪ್ರಾಸೆಸ್ಸಿಗೆ ಆನೆಸ್ಟಿಯಾಗಿ ಅಥವಾ ಮೋಸ್ಟ್ ಎಫಿಷಿಯೆಂಟ್ ವೇನಲ್ಲಿ ಆ ಪ್ರಾಸೆಸ್ನ ಮಾಡಿ ಮುಗಿಸಲು ಆ ಸರ್ಟನ್ ಟೈಪ್ ಆಫ್ ಸ್ಪೆಷಲೈಸ್ಡ್ ಸ್ಕಿಲ್ ಇರೋರು ಎಂಪ್ಲಾಯಿ ನಮಗೆ ಬೇಕಾಗ್ತದೆ. ಇದೇ ಕಾರಣದಿಂದ ಕೆಲವೊಂದು ವರ್ಕ್ಗಳನ್ನ ಡಿವಿಷನ್ ಅಥವಾ ಪಾರ್ಟ್ ಯೂನಿಟ್ಗಳನ್ನ ಡಿವಿಷನ್ ಮಾಡಿ ನಾವೇನು ಮಾಡೋಕ್ಕಾಗ್ತದೆ, ಆಕ್ಟಿವಿಟಿನ ಮಾಡಿ ಮುಗಿಸ್ಬೇಕಾಗ್ತದೆ. ಈ ಡಿವಿಷನ್ ಆಫ್ ವರ್ಕ್ ಇರೋದ್ರಿಂದ ಆಯಾ ನಮ್ಮ ಸ್ಪೆಷಲೈಸ್ಡ್ ವರ್ಕರ್ ಯಾರಿದ್ದಾರೆ ಆ ಸ್ಪೆಷಲೈಸ್ಡ್ ವರ್ಕರ್ನ ಒಂದುಗೂಡಿಸೋ ಒಂದು ಪ್ರಕ್ರಿಯೆ ನಾವೆಂತ ಕರಿತೀವಿ, ಆರ್ಗನೈಸಿಂಗ್ ಅಂತ ಕರಿತೀವಿ. ಕೋಆಪರೇಟಿವ್ ಎಫರ್ಟ್. The members of a organization are willing to help each other for achievement of desired goal. Cooperative relationships are stabilized both vertically and horizontally among the different units of organization. ಈ ಕೋಆಪರೇಟಿವ್ ಎಫರ್ಟ್ ಅಲ್ಲಿ ಅಂದ್ರೆ ನಥಿಂಗ್ ಬಟ್ ಸಹಕಾರ ಅಂತ ಹೇಳ್ತಾರೆ. ಇಲ್ಲಿ ಡಿವಿಷನ್ ಆಫ್ ವರ್ಕ್ ಇದ್ದಾಗ ಅಥವಾ ಗ್ರೂಪ್ ಆಫ್ ಮೆಂಬರ್ಸ್ ಇದ್ದಾಗ ಅಥವಾ ಗ್ರೂಪ್ ಆಫ್ ಪರ್ಸನ್ಸ್ ಇದ್ದಾಗ ಆಟೋಮೆಟಿಕ್ ಆಗಿ ಅಲ್ಲಿ ಕೋಆಪರೇಟ್ ಯಾವುದೇ ಒಂದು ವರ್ಕ್ ಪರ್ಫಾರ್ಮ್ ಮಾಡಬೇಕಾದ್ರೆ ಅಥವಾ ಯಾವುದೇ ಒಂದು ವರ್ಕ್ನ ಸಕ್ಸಸ್ಫುಲ್ ಆಗಿ ಮಾಡಿ ಮುಗಿಸ್ಬೇಕಾದ್ರೆ ಒಬ್ಬರಲ್ಲಿ ಇನ್ನೊಬ್ಬರು ಕೂಡ ಅಲ್ಲಿರುವಂಥ ಒಂದು ಗ್ರೂಪ್ ಆಫ್ ಮೆಂಬರ್ ಎಲ್ಲ ಸಹಕಾರ ಅಗತ್ಯವಾಗಿ ಬೇಕಾಗ್ತದೆ. ಇಲ್ಲಿ ವರ್ಟಿಕಲ್ ಅಂದರೆ ನಥಿಂಗ್ ಬಟ್ ಹಾರಿಜೆಂಟಲ್ ಮತ್ತು ವರ್ಟಿಕಲ್, ಮೇಲಿಂದ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟು, ಲೋವರ್ ಲೆವೆಲ್ ಮ್ಯಾನೇಜ್ಮೆಂಟು, ಹಾರಿಜೆಂಟಲ್ ದ ಸೇಮ್ ಲೆವೆಲ್ ಆಫ್ ಜಾಬ್ ಯಾರು ಇರ್ತಾರೆ, ಕೊಲೀಗ್ಸ್ ಅಂತವ್ರು ಯಾರು ಇರ್ತಾರೆ ಅವರು ಸಹಕಾರದಿಂದ ನಾವೇನು ಮಾಡ್ಬೋದು, ಮೋಸ್ಟ್ ಎಫಿಷಿಯೆಂಟ್ ವೇನಲ್ಲಿ ವರ್ಕ್ನ ಮಾಡಿ ಮುಗಿಸ್ಬೋದು. Communication. People who form an organization communicates with each other in order to integrate or coordinate their efforts. The structure must be such that people can perform together efficiently. ಈಗ ವಿತೌಟ್ ಕಮ್ಯುನಿಕೇಶನ್ ವಿ ಕ್ಯಾನ್ ಡೂ ಎನಿಥಿಂಗ್ ಅಂತ ಹೇಳ್ತಾರೆ. ಈಗ ಯಾವುದಾದ್ರೂ ಒಂದು ಕೆಲಸ ಮಾಡಬೇಕಂದ್ರೆ ಅಥವಾ ಯಾವುದೇ ಒಂದು ಆ್ಯಕ್ಟಿವಿಟಿನ ಪರ್ಫಾರ್ಮ್ ಮಾಡಬೇಕಂದ್ರೆ ಕೆಳಗಿನವರಿಗೆ ಅಥವಾ ಮೇಲಿನವರಿಗೆ ಇನ್ಸ್ಟ್ರಕ್ಷನ್ ಪಾಸ್ ಆಗದೆ ಇದ್ದಾಗ ಅಲ್ಲೇನಾಗುತ್ತೆ, ಬ್ರೇಕೇಜ್ ಆಫ್ ಆಕ್ಟಿವಿಟಿ ಅಂತ ಹೇಳ್ತಾರೆ. ಈ ಬ್ರೇಕೇಜ್ ಆಫ್ ಆಕ್ಟಿವಿಟಿ ಏನಾದರೂ ಆದಾಗ
ಸರ್ಟನ್ ಟೈಪ್ ಆಫ್ ಗೋಲ್ನ ಅಥವಾ ಅಬ್ಜೆಕ್ಟಿವ್ನ ನಾವು ಏನು ಮಾಡೋಕ್ಕಾಗಲ್ಲ, ಅಚೀವ್ ಮಾಡೋಕ್ಕಾಗಲ್ಲ. ಈ ಕಮ್ಯುನಿಕೇಷನ್ ಇದ್ದಾಗ ಮೋಸ್ಟ್ ಎಫಿಷಿಯಂಟ್ ವೇನಲ್ಲಿ ಅಥವಾ ಯಾವುದಾದ್ರೂ ಎಂಪ್ಲಾಯೀಸ್ನ ಎಫರ್ಟ್ಸ್ ಏನಿದೆ ಕೋಆರ್ಡಿನೇಟ್ ಅಥವಾ ಸಹಕಾರದಿಂದ ಮುನ್ನಡೆಸಲು ಈ ಕಮ್ಯುನಿಕೇಷನ್ ಅತ್ಯಗತ್ಯವಾಗಿ ಬೇಕಾಗ್ತದೆ. ಮತ್ತು ಎಫಿಷಿಯೆಂಟ್ ಅತಿ ಹೆಚ್ಚು ದಕ್ಷತೆಯಿಂದ ಕೆಲಸ ನಿರ್ವಹಿಸೋದಕ್ಕೆ ಈ ಕಮ್ಯುನಿಕೇಷನ್ ಅತ್ಯಗತ್ಯವಾಗಿ ಬೇಕಾಗ್ತದೆ. ಸೆಂಟ್ರಲ್ ಅಥಾರಿಟಿ ಅಂತ ಹೇಳ್ತಾರೆ. ಈಗ ಇನ್ ಆರ್ಗನೈಸೇಷನ್ ದೇರ್ ಇಸ್ ಎ ಸೆಂಟ್ರಲ್ ಡೈರೆಕ್ಟಿಂಗ್ ಅಥಾರಿಟಿ ವಿಚ್ ಕಂಟ್ರೋಲ್ಸ್ ದ ಕಾನ್ಸಂಟ್ರೇಟೆಡ್ ಎಫರ್ಟ್ಸ್ ಆನ್ ದ ಗ್ರೂಪ್. ದ ಚೈನ್ ಆಫ್ ಅಥಾರಿಟಿ ರೆಸ್ಪಾನ್ಸಿಬಿಲಿಟಿ ರಿಲೇಶನ್ಶಿಪ್ ಈಸ್ ನೋನ್ ಆಸ್ ದ ಚೈನ್ ಆಫ್ ಕಮಾಂಡ್. ಇಲ್ಲಿ ಯಾವುದೇ ಒಂದು ಆರ್ಗನೈಸೇಷನ್ಸ್ ಮುನ್ನಡೆಯಬೇಕಾದ್ರೆ ಸೆಂಟ್ರಲ್ ಡೈರೆಕ್ಟಿಂಗ್ ಅಥಾರಿಟಿ ಬೇಕೇ ಬೇಕಾಗುತ್ತೆ. ಅಥವಾ ಈ ನಂಬರ್ ಆಫ್ ವರ್ಕರ್ಸ್, ನಂಬರ್ ಆಫ್ ಮೆಥಡ್ಸ್ ಆಫ್ ವರ್ಕ್ನ ಡಿವೈಡ್ ಮಾಡಿದಾಗ ಅಥವಾ ನಂಬರ್ ಆಫ್ ಎಂಪ್ಲಾಯೀಸ್ ಹೆಚ್ಚಿಗೆ ಆದಂತೆಲ್ಲ ಅಲ್ಲಿ ಅವ್ರನ್ನ ಡೈರೆಕ್ಟ್ ಮಾಡೋಕ್ಕೆ ಅಥವಾ ಕಮಾಂಡ್ನ ಮಾಡೋಕ್ಕೆ ಸೆಂಟ್ರಲ್ ಅಥಾರಿಟಿನ ಫಾರ್ಮ್ ಮಾಡಬೇಕಾಗ್ತದೆ. ವಿತೌಟ್ ಸೆಂಟ್ರಲ್ ಅಥಾರಿಟಿ ದರ್ ಇಸ್ ನೋ ಡಿಸಿಪ್ಲಿನ್ ಅಂತಲೇ ಹೇಳ್ಬೋದು. ಡಿಸಿಪ್ಲಿನ್ ಆಗಿ ವರ್ಕ್ ಮಾಡೋಕ್ಕೆ ಆಗಲ್ಲ ಅಥವಾ ಎಫೆಕ್ಟಿವ್ ಆಗಿ ನಾವು ಅಂದ್ಕೊಂಡಿರೋವಂಥ ಒಂದು ಕೆಲಸ ಏನಿದೆ ಅಥವಾ ಫಂಕ್ಷನ್ ಏನಿದೆ ಫುಲ್ಫಿಲ್ ಮಾಡೋಕ್ಕಾಗಲ್ಲ. ಅದಕ್ಕಾಗಿ ಕಮಾಂಡ್ನ ಕೊಡೋಕೆ ಕೆಳಗಿನ ಲೆವೆಲಲ್ಲಿ ಇರುವಂಥ ಒಂದು ವರ್ಕರ್ಸ್ಗಳಿಗೆ ಕಮಾಂಡ್ನ ಪಾಸ್ ಮಾಡೋಕ್ಕೆ ಸೆಂಟ್ರಲ್ ಅಥಾರಿಟಿನ ಫಾರ್ಮ್ ಮಾಡಬೇಕಾಗ್ತದೆ. ಇಲ್ಲಿ ಅಥಾರಿಟಿ ಮತ್ತು ರೆಸ್ಪಾನ್ಸಿಬಿಲಿಟಿ ರಿಲೇಶನ್ಶಿಪ್ ಏನಿದೆ ಇದನ್ನು ನಾವೇನಂತ ಕರಿತೀವಿ, ಚೈನ್ ಆಫ್ ಕಮಾಂಡ್, ಆದೇಶದ ಸರಪಳಿ ಅಂತ ಹೇಳ್ತಾರೆ. ಅಂದರೆ ಆದೇಶವನ್ನು ಕೊಡುವಂಥದ್ದು, ಆದೇಶವನ್ನು ಪಾಸ್ ಮಾಡುವಂಥದ್ದು, ಮತ್ತು ರೆಸ್ಪಾನ್ಸಿಬಿಲಿಟಿ ಅಂದರೆ ಆದೇಶವನ್ನು ತಗೊಳ್ಳುವಂಥದ್ದು. ನೆಕ್ಸ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಯಾವುದೇ ಒಂದು ಕಂಪ್ನಿಯಲ್ಲಿ ಅಥವಾ ಒಂದು ಆರ್ಗನೈಸೇಷನಲ್ಲಿ ಒಂದು ಮುನ್ನಡೆಯಬೇಕಾದ್ರೆ ಒಂದು ಸರ್ಟನ್ ಟೈಪ್ ಆಫ್ ವರ್ಕ್ನ ಮಾಡಬೇಕಂದ್ರೆ ಆ ವರ್ಕ್ನ ಯಾವ ರೀತಿ ಮಾಡಬೇಕು, ಆ ವರ್ಕ್ನ ಎಷ್ಟರೊಳಗೆ ಮಾಡಿ ಮುಗಿಸ್ಬೇಕು, ಮತ್ತು ಯಾವ ರೀತಿಯಲ್ಲಿ ಯಾರು ಮಾಡಬೇಕು ಅನ್ನೋದ್ರ ಬಗ್ಗೆ ಸ್ಪೆಷಲೈಸ್ಡ್ ಇನ್ಸ್ಟ್ರಕ್ಷನ್ ಅಥವಾ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇಲ್ಲದೆ ಹೋದರೆ ಸಟನ್ಲಿ ದೇರ್ ಈಸ್ ಆಂಬಿಗ್ಯೂಟಿ ಇನ್ ಡೂಯಿಂಗ್ ಪರ್ಟಿಕ್ಯುಲರ್ ವರ್ಕ್ ಅಂತ ಹೇಳ್ತಾರೆ. ಕ್ಲಾರಿಟಿ ಇರೋದಿಲ್ಲ, ಯಾವ ರೀತಿ ಮಾಡಬೇಕು, ಯಾರು ಮಾಡಬೇಕು, ಮತ್ತು ಆ ವರ್ಕ್ ಮಾಡೋದ್ರಿಂದ ರಿಸಲ್ಟ್ಸ್ ಏನೇನು ಬರ್ತವೆ ಅದರ ಬಗ್ಗೆ ಕ್ಲಾರಿಟಿನೇ ಇರೋದಿಲ್ಲ. ಫಾರ್ ದ ಆರ್ಡರ್ಲಿ ಆ್ಯಂಡ್ ಸಿಸ್ಟಮೆಟಿಕ್ ವರ್ಕಿಂಗ್ ಆಫ್ ದ ಮೆಂಬರ್ಸ್, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆರ್ ಲೇ ಡೌನ್ ಆ್ಯಂಡ್ ಎಂಫೋರ್ಸ್ಡ್ ಬೈ ದ ಸೆಂಟ್ರಲ್ ಅಥಾರಿಟಿ. ಈಗ ಸೆಂಟ್ರಲ್ ಅಥಾರಿಟಿ ಫಾರ್ಮ್ ಮಾಡಿದ್ದಾರೆ ಅಂದರೆ ಅಥವಾ ಮಾಡಿದ್ದಾರೆ ಅಂದರೆ ಅವರು ಏನು ಮಾಡಬೇಕು, ಅವರ ಕೆಳಗಿನ ಲೆವೆಲಲ್ಲಿ ಇರುವಂಥ ವರ್ಕರ್ಸ್ಗಳನ್ನ ಡೈರೆಕ್ಟ್ ಮಾಡಿ ಅಥವಾ ಅಥಾರಿಟಿ ಪವರಿಂದ ಅವರನ್ನು ನಿಯಂತ್ರಿಸಿ ಅಥವಾ ಕಂಟ್ರೋಲ್ ಮಾಡಿ ಅವರ ಕಾರ್ಯವನ್ನು, ಅವರು ಅಂದುಕೊಂಡಿರುವಂಥ ಕಾರ್ಯವನ್ನು ಅಥವಾ ಆಕ್ಟಿವಿಟೀಸ್ನ ಫುಲ್ಫಿಲ್ ಮಾಡೋ ಸಕ್ಸಸ್ಫುಲ್ ಆಗಿ ಫುಲ್ಫಿಲ್ ಮಾಡೋ ರೀತಿಯಲ್ಲಿ ಡೈರೆಕ್ಟ್ ಮಾಡುವಂಥದ್ದು. ಈ ಡೈರೆಕ್ಷನ್ ನೀಡೋದರಲ್ಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಗತ್ಯವಾಗಿ ಬೇಕಾಗ್ತವೆ. ಯಾರಿಗೆ? ಸೆಂಟ್ರಲ್ ಅಥಾರಿಟಿಗೆ. ನೆಕ್ಸ್ಟು ಇಟ್ ಈಸ್ ಎ ಡೈನಾಮಿಕ್ ಎಲಿಮೆಂಟ್ ಅಂತ ಹೇಳ್ತಾರೆ. ಆ್ಯನ್ ಆರ್ಗನೈಸೇಷನ್ ಈಸ್ not a mere mechanical structure but a living organism arising out of the sentiment, attitudes and behavior of the people. ಇಲ್ಲಿ ಒಂದು ಆರ್ಗನೈಸೇಷನಲ್ಲಿ ಒಂದು ಯಾವುದೇ ಒಂದು ವರ್ಕ್ ನಿರ್ವಹಿಸುವಾಗ ಅಥವಾ ಆಕ್ಟಿವಿಟಿನ ಪರ್ಫಾರ್ಮ್ ಮಾಡುವಾಗ ಯಾವುದೇ ಒಂದು ಮಷಿನರಿ ತಾವೇ ಪರ್ಫಾರ್ಮ್ ಮಷಿನರೀಸ್ನ ಇದ್ರೂ ಕೂಡ ಅವುಗಳನ್ನ ಮೇಂಟೈನ್ ಮಾಡೋಕ್ಕೆ ಹ್ಯೂಮನ್ ಪವರ್ ಬೇಕಾಗುತ್ತೆ. ಈ ಹ್ಯೂಮನ್ ಲಿವಿಂಗ್ ಆರ್ಗನೈಸೇಷನ್ ಆಗಿರೋದ್ರಿಂದ ಅವರದೇ ಆದಂಥ ಸೆಂಟಿಮೆಂಟ್ಸು, ಆಟಿಟ್ಯೂಡ್ಸು ಮತ್ತು ಪ್ರತಿಯೊಬ್ಬರದೇ ತಮ್ಮದೇ ಆದಂಥ ಒಂದು ಬಿಹೇವಿಯರ್ ಇರ್ತವೆ, ಪರ್ಸನಲ್ಟಿ ಇರ್ತವೆ. ಅದಕ್ಕೆ ತಕ್ಕಂತೆ ಅವರಲ್ಲಿ ಇರುವಂಥ ಅವರ ಪರ್ಸನಾಲಿಟಿ ತಕ್ಕಂಗೆ ವೇರಿಯೇಷನ್ಸ್ ಇರ್ತವೆ. ಅವರು ತೆಗೆದುಕೊಳ್ಳುವಂಥ ಒಂದು ನಿರ್ಧಾರಗಳಿರ್ತವೆ. ಅವರ ಪರ್ಸನಾಲಿಟಿ ತಕ್ಕಂತೆ ಕೆಲಸಗಳಲ್ಲಿ ಅಥವಾ ಯಾವುದೋ ಒಂದು ಅವರ ಟೆಂಪರಿಗೆ ತಕ್ಕಂತೆ
ಕೆಲಸಗಳಲ್ಲಿ ಅಥವಾ ಅವರು ಸಣ್ಣ ಅವರು ಮಾಡುವಂಥ ಕೆಲಸಗಳಲ್ಲಿ ಅಥವಾ ಅವರು ಹೊರಡಿಸುವಂಥ ಮೇಲಿನ ಲೆವೆಲ್ ಇರುವಂಥ ಒಂದು ಎಂಪ್ಲಾಯ್ಸ್ ಯಾರಿರುತ್ತೆ ಅವರು ಹೊರಡಿಸುವಂಥ ಒಂದು ಆದೇಶಗಳಲ್ಲಿ ಕೆಲವೊಂದು ಚೇಂಜಸ್ ಅಥವಾ ಭಾಳ ಇರ್ತವೆ. ಡೈನಮಿಕ್ ನಥಿಂಗ್ ಬಟ್ ಇಟ್ ಈಸ್ ಅ ಡ್ರಾಸ್ಟಿಕ್ ಚೇಂಜಸ್ ಅಂತ ಹೇಳ್ತಾರೆ. ಡೈನಾಮಿಕ್ ಅಂದರೆ ಒಂದು ಪರಿಸ್ಥಿತಿಗೆ ಅನುಗುಣವಾಗಿ ಒಂದು ಕಾರ್ಯಚಟುವಟಿಕೆ ಅಥವಾ ಡೈರೆಕ್ಷನ್ ಒಂದು ಕ್ಷಣ ಬಿಟ್ಟು ಒಂದು ಕ್ಷಣದಿಂದ ಇನ್ನೊಂದು ಕ್ಷಣಕ್ಕೆ ವ್ಯತ್ಯಾಸಗಳಿರ್ತವೆ. ಅದು ಯಾವುದರ ಮೇಲೆ ಬೇಸಿರ್ತವೆ? ಸೆಂಟಿಮೆಂಟ್ ಆಫ್ ಪೀಪಲ್ ಆಗಿರ್ಬೋದು, ಆಟಿಟ್ಯೂಡ್ಸು ಮತ್ತು ಪರ್ಸನಾಲಿಟಿ, ಅದೇ ರೀತಿಯಾಗಿ ಬಿಯರ್ ಆಫ್ ಪೀಪಲ್ ಮೇಲೆ ಇದು ಡಿಪೆಂಡ್ ಆಗಿರುತ್ತೆ. ಇಷ್ಟು ಆರ್ಗನೈಸಿಂಗ್ ಕಾನ್ಸೆಪ್ಟ್ ಬಗ್ಗೆ, ಅದರ ಗುಣಲಕ್ಷಣಗಳ ಬಗ್ಗೆ ಒಟ್ಟಿನಲ್ಲಿ ಹೇಳಬೇಕಾದ್ರೆ ಲಾಸ್ಟ್ ವಿ ಕ್ಯಾನ್ ಟೆಲ್ ದಟ್ ಆರ್ಗನೈಸಿಂಗ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಎ ಕೊಲಾಬ್ರೇಷನ್ ಅಮಾಂಗ್ ದ ಡಿಫ್ರೆಂಟ್ ಎಂಪ್ಲಾಯೀಸ್, ಡಿಫ್ರೆಂಟ್ ಸ್ಪೆಷಲೈಸ್ಡ್ ವರ್ಕರ್ಸ್ ಅಂತ ಹೇಳ್ತಾರೆ. ವಿತೌಟ್ ಆರ್ಗನೈಸಿಂಗ್ ವಿ ಕ್ಯಾನ್ ಡೂ ಎನಿಥಿಂಗ್. ಈಗ ಯಾವುದಾದ್ರೂ ಒಂದು ಕೆಲಸ ಮಾಡಬೇಕು ಅಥವಾ ಯಾವುದಾದ್ರೂ ಒಂದು ಆ್ಯಕ್ಟಿವಿಟೀಸ್ನ ಮಾಡಬೇಕು ಅಂತ ಪ್ಲಾನ್ ಹಾಕ್ಕೊಂಡಿರ್ತೀವಿ, ಅಥವಾ ಅದಕ್ಕೆ ತಕ್ಕಂತೆ ಆಬ್ಜೆಕ್ಟಿವ್ನ ಹಾಕ್ಕೊಂಡಿರ್ತೀವಿ. ಅದನ್ನು ಪರ್ಫಾರ್ಮ್ ಮಾಡೋಕ್ಕೆ ನಂಬರ್ ಆಫ್ ರಿಸೋರ್ಸ್ನ ಬೇಕಾಗ್ತವೆ. ಅದು ವುಮೆನ್ ರಿಸೋರ್ಸ್ ರೀತಿಯಲ್ಲಿ ಆಗಿರ್ಬೋದು. ಅದೇ ರೀತಿಯಾಗಿ ಅದಕ್ಕೆ ಬೇಕಾಗುವಂಥ ಒಂದು ನ್ಯಾಚುರಲ್ ರಿಸೋರ್ಸಸ್ಸು ಮತ್ತು ಫೈನಾನ್ಷಿಯಲ್ ರಿಸೋರ್ಸಸ್, ಇವೆಲ್ಲ ಕಲೆಕ್ಷನ್ ಅಥವಾ ಕೊಲಾಬರೇಷನ್ ಮಾಡೋ ನಿಟ್ಟಿನಲ್ಲಿ ಕೆಲಸ ಆಗದೆ ಹೋದರೆ ಆ ಸರ್ಟನ್ ಟೈಪ್ ಆಫ್ ವರ್ಕು ಫುಲ್ಫಿಲ್ ಆಗೋದಿಲ್ಲ. ಇಷ್ಟು ಆರ್ಗನೈಸಿಂಗ್ ಬಗ್ಗೆ. ಥ್ಯಾಂಕ್ ಯು ಫಾರ್ ಯುವರ್ ಅಟೆನ್ಷನ್. ಥ್ಯಾಂಕ್ ಯು.